ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಪ್ಯಾಸೇಜ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ ಹಿಂದಿ ಒಳಗಡೆ. ಟೋಟಲ್ ಏನಂತಂದ ಹೇಳಿದ್ರೆ 16ರಿಂದ 20 ಕ್ವಶನ್ ಒಳಗಡೆ ಟೋಟಲ್ 5 ಕ್ವಶನ್ಸ್ಗಳು ಬರ್ತಾವ ಅಂದ್ರೆ 10 ಮಾರ್ಕ್ಸ್ ಟೋಟಲ್ ಆಗಿ. ಈ 10 ಮಾರ್ಕ್ಸ್ ಏನಂತಂದ್ ಹೇಳಿದ್ರೆ ನಾವು ತಗೊಳ್ಳೇಬೇಕು. ಈಸಿ ಇರ್ತತೆ. ಇದು ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಇವಾಗ. ಆಲ್ಮೋಸ್ಟ್ ಜನರಲ್ ಆಗಿ ನಾವು ಥಿಂಕ್ ಮಾಡ್ಬೇಕು. ಡೇ ಟು ಡೇ ಲೈಫ್ ಅಲ್ಲಿ ನಾವು ಯಾವ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಜೊತೆಗೆ ಇನ್ನೊಂದು ಎಲಿಮಿನೇಷನ್ ಮೆಥಡ್, ಇನ್ನೊಂದೇನಂತಂದ್ ಹೇಳಿದ್ರೆ ಎಲಿಮಿನೇಟ್. ಯಾರ್ಯಾರಿಗೆ ಹಿಂದಿ ಓದಾಕ್ ಬರುತ್ತಾ, ಹಿಂದಿ ನೋಡಿದ ತಕ್ಷಣ ಯಾರ್ಯಾರಿಗೆ ಓದಾಕ್ ಬರುತ್ತಾ, ಸ್ವಲ್ಪ ಅರ್ಥ ಆಗುತ್ತೆ, ಅವ್ರೆಲ್ಲ ಏನಂತಂದ್ ಹೇಳಿದ್ರೆ ಹಿಂದಿ ಗ್ರಾಮರ್ ತಗೊಂಡು ಟ್ರೈ ಮಾಡ್ರಿ. ಯಾಕಂತಂದ್ ಹೇಳಿದ್ರೆ ಇಲ್ಲಿ 10 ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು. 10ಕ್ಕೆ 10 ಬರ್ಲಿಲ್ಲ ಅಂದ್ರೆ ಸರ್ ಒಂದು 8 ಮಾರ್ಕ್ಸ್ ಬರುತ್ತಿಲ್ಲ. 4 ಕರೆಕ್ಟ್, 5ರೊಳಗೆ ಒಂದು ತಪ್ಪದನ್ನು ಕೂಡ 4 ಕರೆಕ್ಟ್ ಆದ್ರೆ 8 ಮಾರ್ಕ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಪದಗಳನ್ನ ಬಿಡಿಸೋದು ಅವು ಇವು ಬರ್ತಾವ, ಅವುಗಳನ್ನ ಕೂಡ ನಾನು ಹಾಕಿರ್ತೀನಿ. ನೋಡ್ರಿ, ಪ್ಯಾಸೇಜ್ ಅಲ್ಲಿ ಮೇನ್ ಎಲಿಮಿನೇಷನ್ ಮೆಥಡ್ ಹೆಂಗ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ನೀವೇನಂತಂದ್ ಹೇಳಿದ್ರೆ ಮೊದಲು ಆನ್ಸರ್ ಮಾಡ್ರಿ. ಆನ್ಸರ್ ಮಾಡಿದ ನಂತರ ಎಲಿಮಿನೇಷನ್ ಮಾಡ್ಕೋತೇನಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡೋಣ. ಟೋಟಲ್ 5 ಕ್ವಶನ್ಸ್ ಒಳಗಡೆ ನೀವು ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದ್ ಹೇಳಿ ನಿಮ್ದು ನೋಡ್ರಿ. ಸುಮ್ನೆ ಏನಂತಂದ್ ಹೇಳಿದ್ರೆ ಮಜಾ ಮಾಡಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಕ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಕ್ವಶನ್ ಏನಿದೆ ನೋಡ್ರಿ, ಇದನ್ನೆಲ್ಲ ಬಿಡ್ರಿ. ಇಲ್ಲಿಗೆ ಇಲ್ಲೇನಂತಂದ್ ಹೇಳಿದ್ರೆ ಫಸ್ಟ್ ಇಂದ ಇಲ್ಲಿಂದ ಹಿಡ್ಕೊಂಡು ಈ ತರ ಒಂದು ಗೆರೆ ಬರುತ್ತೆ. ಈ ತರ ಒಂದು ಗೆರೆ ಬಂತು ಅಂತಂದ್ ಹೇಳಿದ್ರೆ ಅದು ಫುಲ್ ಸ್ಟಾಪ್ ಇದ್ದಂಗೆ. ಈಗ ಇಂಗ್ಲಿಷ್ ಒಳಗಡೆ ಈ ತರ ಫುಲ್ ಸ್ಟಾಪ್ ಬರುತ್ತೆ, ಹಿಂದಿ ಒಳಗಡೆ ಈ ತರ ಒಂದು ಗೆರೆ ಬರುತ್ತೆ. ಅದು ಎಲ್ಲಿವರೆಗೂ ಐತೆ ಅಂತ ನೋಡ್ಕೋಬೇಕು. ಈಗ ಇಲ್ಲಿ ಒಂದ್ ಐತೆ ಅಂತಂದ್ ಹೇಳಿದ್ರೆ ಇದು 16ನೇ ಕ್ವಶನ್, ಇದು 17ನೇ ಕ್ವಶನ್, ಇದು 18ನೇ ಕ್ವಶನ್, ಇದು 19, 20 ಅಂತಂದ್ ಹೇಳಿ. ಈಗ ಫಸ್ಟ್ ಒಂದ್ ಕೇಳಿದ ಅಂತಂದ್ ಹೇಳಿದ್ರೆ ಇಲ್ಲಿ ಇದ್ರೊಳಗಡೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿತಿದ್ ಲೈನ್, ಇಲ್ಲಿಗೆ ಮುಗೀತು. ಅಂದ್ರ ಇಷ್ಟ್ರೊಳಗಡೆ ನಾವೇನಂತಂದ್ ಹೇಳಿದ್ರೆ ಆ ಲೈನ್ ಅನ್ನ, ವಾಕ್ಯವನ್ನ ಅರ್ಥ ಮಾಡ್ಕೊಂಡು ನಾವು ಆನ್ಸರ್ ಅನ್ನ ಹೇಳ್ಬೇಕಾಗತ್ತೆ. ಏನಂತಂದ್ ಹೇಳಿ ನಾವು ಇವಾಗ ನೋಡೋಣ. ಭಾರತ್, ಭಾರತ್ ಅನ್ನೋದು ನಮ್ ದೇಶ. ದುನಿಯಾ ಮೇ, ಪ್ರಪಂಚದಲ್ಲಿ. ಅಪನೆ ಸಂಬಂಧೋಂಕಿ ಅಂದ್ರ ಅದ್ರ ಜೊತೆ ಏನ್ ಸಂಬಂಧಗಳಿರ್ತಾವಲ್ಲ ಬೇರೆ ದೇಶಗಳ ಜೊತೆ, ಅಂದ್ರೆ ದುನಿಯಾ ಜೊತೆಗೆ. ಭಾರತ ದುನಿಯಾ ಮೇ ಅಪನೆ ಸಂಬಂಧೋಂಕಿ ಡ್ಯಾಶ್ ಡ್ಯಾಶ್ ಅವ್ರ ಗರಿಮಾ ಕೇಲಿಯೇ. ಡ್ಯಾಶ್ ಡ್ಯಾಶ್ ಅಂತ ಕೇಳಿದಾನೆ ಅಂದ್ರೆ ಸಂಬಂಧಗಳಿಗೆ ಡ್ಯಾಶ್ ಡ್ಯಾಶ್ ಅವ್ರ ಗರಿಮಾ ಕೇಲಿಯೇ ಜಾನಾ ಜಾತಾ ಹೈ. ಸೊ ಈಗ ನೋಡ್ರಿ, ಸೊ ನಮ್ಮ ಭಾರತ ದೇಶ ನಿಮ್ಗೆ ಎಲ್ರು ಗೊತ್ತು. ಅರ್ಥ ಮಾಡ್ಕೊಂಡ್ಬಿಡ್ರಿ. ಭಾರತ ದುನಿಯಾ ಸಂಬಂಧ ಅಂದ ತಕ್ಷಣ ನಮ್ಮ ಭಾರತ ದೇಶ ದುನಿಯಾ ಜೊತೆಗೆ ಎಂತ ಸಂಬಂಧವನ್ನ ಹೊಂದೈತೆ? ಒಂದು ಒಳ್ಳೆಯ ಸಂಬಂಧವನ್ನ ಹೊಂದೈತೆ. ಎಲ್ರಿಗೂ ಗೊತ್ತೈತಿ, ಒಂದು ಒಳ್ಳೆಯ ಸಂಬಂಧ ಅಂತ ರಿಲೇಟೆಡ್ ಒಂದ್ ಯಾವ್ದಾದ್ರು ಅಂದ್ರೆ ನೋಡ್ರ ಸಂಬಂಧ ಹೆಂಗಿರ್ತೈತಿ, ಒಳ್ಳೇದಾಗಿರುತ್ತ. ಅದಾದ ನಂತರ ನೆಕ್ಸ್ಟ್ ಅದ್ರ ಗರಿಮಾ ಅಂದ್ರೆ ಅದ್ರ ಗರಿಮೆಯನ್ನ ಹೆಚ್ಚು ಮಾಡುವಂತದ್ಕ ನಮ್ದು ದೇಶ ಅದನ್ನ ಕರೀತಾರ. ಜಾನಜಾತ ಅಂತಂದ್ ಹೇಳಿದ್ರೆ ಕರೀತಾರ ಅಂತಂದ್ ಐತೆ. ಈಗ ನಾವು ನೋಡ್ಬೇಕು ಇವಾಗ ಆಪ್ಷನ್ಸ್ ಗಳನ್ನ ನೋಡ್ರಿ. ಬೇಕಾರ ಅಂತ ಇಲ್ಲಿ ನೋಡ್ರಿ, ಈ ಎಲ್ಲಾ 4 ಆಪ್ಷನ್ಸ್ ಒಳಗಡೆ ವ್ಯಕ್ತಿ, ಕರೀಬ್, ಆತ್ಮೀಯತಾ, ಬೇಕಾರ ಅಂತಂದ್ ಹೇಳಿ 4 ವರ್ಡ್ ಇದಾವ. ಈಗ ನಿಮ್ಗೆ ಇದ್ರಲ್ಲಿ ಕೆಲವೊಂದು ವರ್ಡ್ಸ್ ಗಳು ನಿಮ್ಗೆ ಗೊತ್ತಿರ್ತಾವ. ನೋಡ್ರಿ, ವ್ಯಕ್ತಿ, ವ್ಯಕ್ತಿ ಅಂತಂದ್ ಬರುತ್ತೆ. ಭಾರತ ದುನಿಯಾ ಮೇ ಅಪ್ನೆ ಸಂಬಂಧೋಂಕಿ ವ್ಯಕ್ತಿ ಅವ್ರ ಗರಿಮಾ. ವ್ಯಕ್ತಿ ಅಂದ್ರೆ ಒಬ್ನೇ ವ್ಯಕ್ತಿ. ಭಾರತ್ ಅಂತಂದ್ ಹೇಳಿದ್ರೆ ಒಬ್ನೇ ವ್ಯಕ್ತಿ ಏನ, ದುನಿಯಾ ಅಂದ್ರೆ ಒಂದ ಏನ ಬರಂಗಿಲ್ಲ. ಈ ವ್ಯಕ್ತಿ ಅನ್ನೋದೇನಂತಂದ್ ಹೇಳಿದ್ರೆ ಎಲಿಮಿನೇಟ್ ಆಯ್ತು. ಸೇಮ್ ಅದೇ ತರ ಇನ್ನೊಂದು ಯಾವ್ದು ಈಸಿಯಾಗಿ ಇದು ವರ್ಡ್ ಅನ್ನ ನಾವು ಏನಂತಂದ್ ಹೇಳಿದ್ರ ತೆಗೆದು ಹಾಕ್ಬಹುದು. ಬೇಕಾರ ಅಂತಂದ್ ಐತೆ ನೋಡ್ರಿ. ಬೇಕಾರ ಅಂತಂದ್ ಹೇಳಿದ್ರೆ ಕೆಟ್ಟ. ನಮ್ದು ಸಂಬಂಧ ದುನಿಯಾ ಜೊತೆ ಕೆಟ್ಟದಾಗೈತ, ಕೆಟ್ಟದಗೋಸ್ಕರ ಕರೀತಾರೆ. ನಮ್ಮ ದೇಶದ ಬಗ್ಗೆ, ನಮ್ಮ ಭಾರತ ದೇಶ ಸಂಬಂಧ ಬೇರೆ ದೇಶಗಳೊಂದಿಗೆ ದುನಿಯಾ ಜೊತೆಗೆ ಸಂಬಂಧ ಮಾಡಕ್ ಕೆಟ್ಟದೈತೆ ಅಂತ ಹೇಳ್ತಾರೆ. ಹೇಳಂಗಿಲ್ಲ. ಇದು ವರ್ಡ್ ಕೂಡ ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಆಯ್ತು. ಇನ್ನು ಉಳಿದಿದ್ದು ಎರಡು, ಒಂದು ಇದು ಒಂದು ಬಿ ಆಪ್ಷನ್, ಇನ್ನೊಂದು ಸಿ ಆಪ್ಷನ್, ಎರಡು ಉಳಿತಾವ. ಒಂದು ಕರೀಬು, ಆತ್ಮೀಯತ. ಕರೀಬ್ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಹತ್ರ, ಹತ್ತಿರವಾಗಿರೋದು. ಸೊ ಇನ್ ಮೇ ಬಿ ಓಕೆ, ಎಲ್ಲಾ ದೇಶಗಳ ಜೊತೆಗೆ ಹತ್ತಿರವಾಗೈತೆ, ಬಟ್ ಅದ್ರ ಆ ವರ್ಡ್ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ. ಆತ್ಮೀಯತೆ, ಆತ್ಮೀಯತ ಅಂತಂದ್ ಹೇಳ್ತೀವಲ್ಲ, ಅಂದ್ರೆ ಆತ್ಮೀಯತೆ. ಸೊ ಭಾರತ ದುನಿಯಾ ಮೇ ಅಪ್ನೆ ಸಂಬಂಧೋಕ್ಕಿ ಆತ್ಮೀಯತಾ ಅವ್ರ ಗರಿಮಾ ಕೇಲಿಯೇ ಜಾನಾ ಜಾತಾ ಹೈ. ಒಂದು ಪರ್ಟಿಕ್ಯುಲರ್ ಪ್ರಾಪರ್ ಆಗಿರೋ ಒಂದು ವರ್ಡ್ ಬಂತಲ್ಲ, ಆತ್ಮೀಯತೆ ಅನ್ನೋದು. ಸೊ ಇದು ನಮ್ದೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತೆ. ಎಷ್ಟು ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ ವರ್ಡ್. ಸೊ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಎಲಿಮಿನೇಷನ್ ಮೆಥಡ್. ಸೊ ಎಲಿಮಿನೇಷನ್ ಮೆಥಡ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡಿ, ಇದು ಡೇ ಟು ಡೇ ಲೈಫ್ ಅಲ್ಲೇ ಯೂಸ್ ಮಾಡ್ತೀವಿ ವರ್ಡ್ಸ್ ಗಳನ್ನ. ಸೊ ನಾವು ನೋಡ್ಕೊಬೇಕಷ್ಟೇ. ಈಗ ನೆಕ್ಸ್ಟ್ ಅದ್ರದ್ದು ಕಂಟಿನ್ಯೂಷನ್ ನೋಡೋಣ. ಅದ್ರದ್ದು ಕಂಟಿನ್ಯೂಷನ್ ಇವಾಗ ನೆಕ್ಸ್ಟ್ ನೋಡ್ರಿ, ಇದು ಲೈನ್ ಅಂತೂ ಮುಗಿದೋಯ್ತು ನಮ್ದು. ಇವಾಗ ಇದನ್ನ ನಾನು ತೆಗೆದು ಬಿಡ್ತೀನಿ. ಇದು ನಮ್ದು ಲೈನ್ ಮುಗೀತು. ನೆಕ್ಸ್ಟ್ ಎರಡನೇದು ಇಲ್ಲಿ ಕೇಳಿದಾನ. ಸೊ ಎರಡನೇದು ರಿಕ್ತ ಸ್ಥಾನ, ಎರಡನೇದ್ರಲ್ಲಿ ತುಂಬಬೇಕು. ಇವೇನಂತಂದ್ರೆ ಕೆಳಗಡೆ ವರ್ಡ್ಸ್ ಗಳು ಎಲ್ಲಿವರೆಗೂ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿತಿದ ಒಂದು ಗೆರೆ, ಹಿಂಗೊಂದ್ ಲೈನ್ ಬರ್ಬೇಕಲ್ಲ ಈ ತರ, ಅದ್ ಎಲ್ಲೈತೆ ಹುಡುಕ್ಬೇಕು ಇವಾಗ. ಅದಿರ್ಲಿಲ್ಲ ಅಂತಂದ್ರೆ ಕೂಡ ಎಲ್ಲೋ ಒಂದ್ ಕಡೆ ನಾವು ಮುಗಿಸ್ಬೇಕು ಅದನ್ನ. ನೋಡ್ರಿ, ಕೇಳಿಯೇ ಜಾತಾ ಹೈ ಕಿಂತು ಏಕ್ ದಿನ್. ಹಾ, ಇಲ್ಲಿ 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 ಸ್ಟಾಪ್ ಮಾಡಿಬಿಡೋನು ಇಲ್ಲಿ.
ಯಾಕಂತಂದ್ ಹೇಳಿದ್ರೆ ಲೈನ್ ದೊಡ್ಡ ಕಾಣಿಸೈತಿ, ಕಾಮ ಆಯ್ತಾ, ಇಲ್ಲಿಗೆ ಏನಂತಂದ್ ಹೇಳಿದ್ರೆ ನಾವು ಸ್ಟಾಪ್ ಮಾಡೋಣ. ನೋಡ್ರಿ, ವ್ಯಕ್ತಿ ಅಪ್ನಾ ಡ್ಯಾಶ್ ಡ್ಯಾಶ್ ಯೌವನ್ ಅಪ್ನೆ ಬಚ್ಚೊಂ ಕೆ ಲಿಯೆ ನೌಚಾವರ್ ಕರ್ ದೇತಾ ಹೈ ಅಂತಂದ್ ಐತೆ. ಏನಿದ್ರ ಮೀನಿಂಗು? ಇಲ್ಲಿ ನೋಡ್ರಿ, ಇಲ್ಲೊಂದು ಹೊಸ ವರ್ಡ್ ಬಂದೈತೆ. ಇದು ನೌಚಾವರ್ ಅಂತಂದ್ ಹೇಳಿದ್ರೆ ತ್ಯಾಗ ಅಂತಂದ್ ಹೇಳ್ತೀವಿ. ನೌಚಾವರ್ ಅಂತಂದ್ ಹೇಳಿದ್ರೆ ತ್ಯಾಗ. ಈಗ ಒಬ್ಬ ವ್ಯಕ್ತಿ ಅಂತಂದ್ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಪ್ನಾ ಡ್ಯಾಶ್ ಡ್ಯಾಶ್ ಯೌವನ್ ಅಪ್ನೆ ಬಚ್ಚೊಂ ಕೆ ಲಿಯೆ, ಈಗ ಏನಂತಂದ್ ಹೇಳಿದ್ರೆ ಯೌವನ್ ಅಂತಂದ್ ಹೇಳಿದ್ರೆ ಅವ್ನ ಜೀವನ ಅಂತ ಅನ್ಕೊಡ್ರಿ. ಒಬ್ಬ ವ್ಯಕ್ತಿ ಅವನ ಜೀವನವನ್ನ ಬಚ್ಚೊಂ ಕೆ ಲಿಯೆ, ತನ್ನ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾನ ಅಂತಂದೈತೆ. ಈಗ ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಬರಬೇಕು. ಜೀವನ ಐತಲ್ಲ, ಈ ಜೀವನದ ಮುಂದೆ ಒಂದು ವರ್ಡ್ ಬರಬೇಕು. ವ್ಯಕ್ತಿ ಅಪ್ನಾ ಜೀವನ್, ವ್ಯಕ್ತಿ ತನ್ನ ಜೀವನವನ್ನ ಅಂತಂದ್ ಹೇಳ್ತೀವಲ್ಲ, ತನ್ನ ಅಂತಂದ್ ಹೇಳಿದ್ರೆ ಬರ್ತಾ ಇಲ್ಲ ನೋಡಿ. ಇಲ್ಲಿ ನೋಡ್ರಿ, ಕೆಳಗಡೆ ಆಪ್ಷನ್ ನೋಡ್ರಿ, ಕೇವಲ್ ಜೀವನ್ ಅಂತಂದೈತೆ. ವ್ಯಕ್ತಿ ಅಪ್ನ ಕೇವಲ್ ಜೀವನ್, ಕೇವಲ್ ಅಂತಂದ್ ಹೇಳಿದ್ರೆ ಸ್ವಲ್ಪ ಅಂತಂದ್ ಹೇಳಿ, ಕೇವಲ್ ಒಂಥರ ಸೊ ಬರುತ್ತೆ ಮೀನಿಂಗ್. ಅದು ಮೀನಿಂಗ್ ಬರಂಗಿಲ್ಲ. ಕೇವಲ್ ಮೀನಿಂಗ್ ಬರಂಗಿಲ್ಲ. ಶೂನ್ಯ ನೋಡ್ರಿ, ಇಲ್ಲಿ 3 ಆಪ್ಷನ್ ಒಳಗಡೆ ನಾವು ಶೂನ್ಯ ಅಂತಂದ್ ತೆಗೆದಾಕ್ಬಿಡ್ತೀನಿ. ಡೈರೆಕ್ಟ್ ಶೂನ್ಯ ಅಂತಂದ್ ಹೇಳಿದ್ರೆ ಜೀರೋ. ವ್ಯಕ್ತಿ ಅಪ್ನ ಜೀರೋ ಯೌವನ್ ಅಥವಾ ಜೀರೋ ಜೀವನ್ ಅಪ್ನೆ ಬಚ್ಚೊಂ ಕೆ ಲಿಯೆ ತ್ಯಾಗ ದೇತಾ ಹೈ, ನೈ ಬರಂಗಿಲ್ಲ. ಸೊ ಇದ್ ನೋಡ್ರಿ, ಖರಾಬ್ ಅಂತಂದ್ ಹೇಳಿದ್ರ, ಖರಾಬ್ ಅಂತಂದ್ರೆ ಒಂಥರ ಕೆಟ್ಟದ್ದು ಅಂತಂದ್ ಹೇಳ್ತೀವಲ್ಲ, ಕೆಟ್ಟ ಜೀವನವನ್ನ ಕೊಡ್ತಾನ ಮಕ್ಕಳಿಗೆ, ಸಮರ್ಪಿತ ಮಾಡ್ತಾನ. ಇಲ್ಲ, ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಸಂಪೂರ್ಣ ಅಂತಂದ್ ಹೇಳ್ತೀವಿ. ನೋಡ್ರಿ, ವ್ಯಕ್ತಿ ತನ್ನ ಸಂಪೂರ್ಣ ಅಪ್ನ ಅಂದ್ರೆ ತನ್ನ ಸಂಪೂರ್ಣ ಜೀವನವನ್ನ ಮಕ್ಕಳಿಗೋಸ್ಕರ ಏನಂತಂದ್ ಹೇಳಿದ್ರೆ ತ್ಯಾಗ ಮಾಡ್ತಾನ. ಸಂಪೂರ್ಣ ನೋಡ್ರಿ, ಕನ್ನಡದಾಗೂ ಸೇಮ್ ಮೀನಿಂಗ್, ಹಿಂದಿ ಒಳಗೂ ಸೇಮ್ ಮೀನಿಂಗ್ ಅದೇ ಬರುತ್ತೆ. ವ್ಯಕ್ತಿ ಅಪ್ನ ಸಂಪೂರ್ಣ ಯೌವನ್ ಅಪ್ನೆ ಬಚ್ಚೊಂ ಕೆ ಲಿಯೆ ನೌಚಾವರ್ ಕರ್ ದೇತಾ ಹೈ, ತ್ಯಾಗ ಮಾಡ್ತಾನ ಅಂತಂದ್ ಹೇಳಿ. ಇದು ನಮ್ಗ ಕರೆಕ್ಟ್ ಆಗಿರೋ ಒಂದು ಎಕ್ಸ್ಪ್ಲನೇಷನ್ ಆಗತ್ತೆ. ಸೇಮ್ ಅದೇ ತರ ನೋಡ್ರಿ, ಈಗ 2 ಕ್ವಶನ್ಸ್ ಗಳದು, ನೀವು ಯಾವ ತರ ಥಿಂಕ್ ಮಾಡ್ಯಾರ ನೋಡ್ರಿ. ಸೊ ಎಷ್ಟು ಕ್ವಶನ್ಸ್, 2 ಕರೆಕ್ಟ್ ಆಗಿದ್ರೆ ನಿಮ್ಗೆ 4 ಮಾರ್ಕ್ಸ್, ಇಲ್ಲ ಅಂತಂದ್ ಹೇಳಿದ್ರೆ ಹೋಯ್ತು, 1.25 ಮಾರ್ಕ್ಸ್ ಹೋಯ್ತು. 2ರೊಳಗಡೆ ಒಂದೇದು ಕರೆಕ್ಟ್ ಆಗಿದ್ರ. ಸೇಮ್ ಅದೇ ತರ ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಆನ್ಸರ್ ಹೇಳ್ರಿ ನಂಗೆ ಇವಾಗ. ಥರ್ಡ್ ಒನ್ ಎಲ್ಲಿಂದ ಸ್ಟಾರ್ಟ್ ಆಗತೈತಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಇಲ್ಲಿವರೆಗೂ ತ್ಯಾಗ ಮಾಡ್ದ. ಕಿಂತು ಏಕ್ ದಿನ್ ವಹಿ ಬಚ್ಚೆ ಉಸೆ ತ್ಯಾಗ ದೇತೆ ಅಂತಂದ್ ಹೇಳಿ. ಸೊ ಕಿಂತು ಏಕ್ ದಿನ್, ಒಂದಿನ, ವಹಿ ಬಚ್ಚೆ ಅವರೇ ಅದೇ ಮಕ್ಕಳು, ಉಸೆ ಅಂತಂದ್ ಹೇಳಿದ್ರೆ ಆ ವ್ಯಕ್ತಿಯನ್ನ, ಅವನು ವ್ಯಕ್ತಿ ತನ್ನ ಜೀವನವನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿರ್ತಾನ ಮಕ್ಕಳಿಗೋಸ್ಕರ, ಆ ಮಕ್ಕಳೇನಂತಂದ್ ಹೇಳಿದ್ರೆ ತನ್ನ ತಂದೆಯನ್ನ ತ್ಯಾಗ ಮಾಡ್ತಾರ, ತ್ಯಾಗ ದೇತೆ ಅಂತಂದೈತೆ. ಸೊ ಉಸ್ಕಿ ತ್ಯಾಗ ಮಾಡ್ತಾರ. ಒಂದೇನಂತಂದ್ ಹೇಳಿದ್ರೆ ಬಚ್ಚೆ ಉಸೆ ತ್ಯಾಗ ದೇತೆ ಹೇ, ಉಸ್ಕಿ ಇಲ್ಲ ಅಂತಂದ್ ಹೇಳಿದ್ರೆ ಆತಂದು, ಉಸ್ಕಿ ಡ್ಯಾಶ್ ಡ್ಯಾಶ್ ಕರ್ನೆ ಲಗ್ತೆ ಹೇ. ಈಗ ನೋಡ್ರಿ, ಮಕ್ಕಳು ಈಗ ಸಿಂಪಲ್ ಆಗಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನೋಡ್ರಿ, ಸೊ ತಂದೆ ಅಂದ್ರೆ ಏನಂತಂದ್ ಹೇಳಿದ್ರೆ ಮಕ್ಕಳಿಗೋಸ್ಕರ ಏನ್ ಬೇಕಾದ್ ಮಾಡ್ತಾರ. ಬಟ್ ಆದ್ರ ನೆಕ್ಸ್ಟ್ ಮಕ್ಳು ಏನ್ ಮಾಡ್ತಾರ, ಒಂದು ಅವ್ರನ್ನ ಬಿಟ್ಬಿಡ್ತಾರ, ತ್ಯಾಗ ಮಾಡ್ತಾರ. ಇಲ್ಲ ಅಂತಂದ್ ಹೇಳಿದ್ರೆ ಡ್ಯಾಶ್ ಡ್ಯಾಶ್ ಕರ್ನೆ ಲಗ್ತೆ ಹೇ, ಡ್ಯಾಶ್ ಡ್ಯಾಶ್ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ ನೋಡ್ರಿ, ಉಪೇಕ್ಷಾ ಅಂತಂದೈತೆ, ಸುಖಿ ಅಂತಂದೈತೆ, ಸಂಪತ್ತಿ ಅಂತಂದೈತೆ, ಕಿಲಾನೆ ಅಂತಂದೈತೆ. ಕಿಲಾನೆ ಅಂತಂದ್ ಹೇಳಿದ್ರೆ ಆಟ ಆಡೋದು, ಕಿಲೋನೆ ಅಂತಂದ್ ಹೇಳ್ತೀವಲ್ಲ ಒಂಥರ. ಸೊ ಅದು ಬರಂಗಿಲ್ಲ. ಅವ್ರು ತಂದೆಯವ್ರ ಜೊತೆ ಆಟ ಆಡ್ತಾರ, ಬಟ್ ಈ ತರ ಆಟ ಆಡಂಗಿಲ್ಲ, ಒಂಥರ ಬೇರೆ ತರ ಆಟ ಆಡ್ತಾರ. ಅದ್ರದ್ದು ಮೀನಿಂಗ್ ಹೇಳ್ಬೇಕು ನಾವು. ಸಂಪತ್ತಿ ಕರ್ತೆ, ಸಾರಿ, ಸಂಪತ್ತಿ ಕರ್ನೆ ಲಗ್ತೆ, ಅದ್ ಮೀನಿಂಗ್ ಕರೆಕ್ಟ್ ಆಗಿ ಬರಂಗಿಲ್ಲ. ಛೀನ್ ದೇತೆ ಅಂತ ಹೇಳ್ಬೋದು ಅಲ್ಲಿ. ಉಸ್ಕಿ ಸಂಪತ್ತಿ ಛೀನ್ ದೇತೆ ಅಂತಂದ್ ಹೇಳಿದ್ರೆ ಕಿತ್ಕೊಂತಾರ. ತಂದೆಯ ಸಂಪತ್ತನ್ನ ಏನಂತಂದ್ ಹೇಳಿದ್ರೆ ಆಸ್ತಿಯನ್ನ ಕಿತ್ಕೊಂತಾರ. ಬಟ್ ಆದ್ರೆ ಇಲ್ಲಿ ಡ್ಯಾಶ್ ಡ್ಯಾಶ್ ಕರ್ನೆ ಲಗ್ತೆ ಹೇ ಅಂತಂದ್ರ ಅವ್ರ ಏನೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಏನೋ ಒಂಥರ ಅದಿ ಬರ್ಬೇಕು. ಇದು ಮೀನಿಂಗ್ ಬರಂಗಿಲ್ಲ. ಸುಖಿ ಅಂತಂದ್ ಹೇಳಿದ್ರೆ ಆಲ್ರೆಡಿ ತ್ಯಾಗ ಮಾಡ್ತಿದ್ರ, ಸುಖಿ ಅನ್ನೋ ಒಂದು ವರ್ಡ ಬರಂಗಿಲ್ಲ. ಉಪೇಕ್ಷಾ ಅಂತಂದ್ ಹೇಳ್ತೀವಿ. ಉಪೇಕ್ಷಾ ಅಂತಂದ್ ಹೇಳಿದ್ರೆ ನಿರ್ಲಕ್ಷ್ಯ ಮಾಡೋದು. ಉಪೇಕ್ಷಾ ಅಂತಂದ್ ಹೇಳಿದ್ರೆ ನಿರ್ಲಕ್ಷ್ಯ ಮಾಡೋದು. ತ್ಯಾಗ ಮಾಡೋದು ಒಂದೇ, ನಿರ್ಲಕ್ಷ್ಯ ಮಾಡೋದು. ನಿರ್ಲಕ್ಷ್ಯ ಉಪೇಕ್ಷಾ ಕರ್ನೆ ಲಗತೆ ಅಂತಂದ್ ಹೇಳಿದ್ರೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕೂಡ ಹಾಕೋದು ಅಂತಂದ್ ಹೇಳಿ ಮೀನಿಂಗ್ ಬರುತ್ತೆ. ಸೊ ಇದ್ರದ್ದು ಆನ್ಸರ್ ಏನಂತಂದ್ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಸೊ ಎಷ್ಟು ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ. ನೆಕ್ಸ್ಟ್ ಅದೇ ತರ ಸೇಮ್ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಆಗುವಂತ ಥಿಂಗ್ಸೇ ಇದಲ್ವಾ, ಸೇಮ್ ಇದೇ ತರ ಪ್ಯಾರಾಗ್ರಾಫ್ಸ್ ಗಳು ಬರ್ತಾವ. ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಎಲ್ಲಿಗೆ ಮುಗಿತು ಇವಾಗ ನಮ್ದು ಡ್ಯಾಶ್ ಡ್ಯಾಶ್ ಕರ್ನೆ ಲಗ್ತಾ ಹೇ. ನೆಕ್ಸ್ಟ್ ಒನ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಇದೆಲ್ಲ ಮುಗಿತ್ ನಮ್ದು ಇದು. ಜೀವನ್ ಕಿ ಇಸ್ಸೆ ಬಡಿ ಡ್ಯಾಶ್ ಡ್ಯಾಶ್ ಅವ್ರ ಕ್ಯಾ ಹೋ ಸಕ್ತಿ ಹೇ. ಸೊ ಇವಾಗ ಮಕ್ಕಳಿಗೆ ಅವನು ಎಲ್ಲಾ ಮಾಡ್ದ, ಮಕ್ಕಳು ಅವನನ್ನ ಬಿಟ್ರು, ತ್ಯಾಗ ಮಾಡ್ರು, ನಿರ್ಲಕ್ಷ್ಯ ಮಾಡಿದ್ರು. ಅಲ್ಲಿಂದ ಕಂಟಿನ್ಯೂಷನ್ ಮಾಡಿದಾರ. ಜೀವನ್ ಕಿ ಇಸ್ಸೆ ಬಡಿ ಡ್ಯಾಶ್ ಡ್ಯಾಶ್ ಅವ್ರ ಕ್ಯಾ ಹೋ ಸಕ್ತಿ ಹೇ. ಆ ವ್ಯಕ್ತಿಗೆ ಕಂಪೇರ್ ಮಾಡಿದ್ರ ಏನಂತ ಕರಿತೀವಿ? ನಾವ್ ಹೇಳ್ತೀವಲ್ಲ, ನೀ ಮಾಡಿದಿ, ಮಗ ನಿನ್ ಹೊರಗ್ ಹಾಕಿದ, ಇನ್ನೇನೈತ್ಪ ನಿನ್ ಜೀವನದಾಗ, ಏನಾಗ್ಬೇಕಾಗಿತ್ತು ನಿಂಗಂತಂದ್ ಹೇಳಿ ಹಿಂಗ್ ಕನ್ನಡದಾಗ ಮಾತಾಡ್ತಾರಲ್ಲ, ಸೇಮ್ ಅದೇ ಅಂತಂದ್ ಹೇಳ್ತೀವಿ. ಏನಂತ ನೋಡ್ರಿ, ನಾವೇನಂತ ಕರಿ, ಮಾರಾಯ ದೊಡ್ಡ ದುರಂತ ಆತ್ಲೆ ನಿನ್ ಲೈಫ್ನಾಗ, ನೀ ಮಗ್ ಅಂತಾನೆ ಇದ್ವಿ,
ಮಗ ನೀನ್ ಹೊರಗಿರ ಅಂತಂದ್ ಹೇಳಿ ದೊಡ್ಡ ದುರಂತ ಆಯ್ತು ಅಂತಂದ್ ಹೇಳ್ತೀವಲ್ಲ. ಸೊ ದುರಂತ ಅನ್ನೋ ಒಂದು ಮೀನಿಂಗ್ ಕೊಡುವಂತ ಒಂದು ಶಬ್ದವನ್ನ ನಾವು ಇವಾಗ ಹುಡುಕಾಡ್ಬೇಕು. ಸುವಿಧಾ ಅಂತಂದ್ ಹೇಳಿದ್ರೆ, ಸುವಿಧಾ ಅಂತಂದ್ ಹೇಳಿದ್ರೆ ಸೌಲಭ್ಯಗಳನ್ನ ಈ ತರ ಹೊರಗೆ ಹಾಕಿ ಮತ್ತೆಲ್ಲಾ ಮಾಡಿದ ನಂತರ ಜೀವನ್ಕಿ ಇಸ್ಸೆ ಬಡಿ ಸೌಲಭ್ಯ ಅಂತಂದ್ ಹೇಳ್ತೀವನ್ ಹೇಳಂಗಿಲ್ಲ. ಇದೊಂಥರ ಏನಂತಂದ್ರೆ ಮೀನಿಂಗ್ ಕೊಡ್ತಾ ಐತೆ. ಈ ತರ ಎಲ್ಲ ಆದ ನಂತರ ಅವ್ನ ಜೀವನದಾಗ ಏನೈತಿ, ಏನೂ ಇಲ್ಲ, ದೊಡ್ಡ ದುರಂತ ಆಗೈತೆ ಅಂತಂದ್ ಹೇಳ್ಬೇಕು. ಸುವಿಧಾ ಅಂದ್ರೆ ಸೌಲಭ್ಯಗಳು. ಸೌಲಭ್ಯ ಸಿಕ್ಕೈತೆ ಮಗನ ಹೊರ ಹಾಕಿದ ನಿರ್ಲಕ್ಷ್ಯ ಮಾಡಿದ್ರೆ ಸಿಗಂಗಿಲ್ಲ, ಸುವಿಧಾ ಇಲ್ಲ. ವ್ಯರ್ಥ, ವ್ಯರ್ಥ ಬಡಿ ವ್ಯರ್ಥ ಅವ್ರ ಕ್ಯಾ ಹೋ ಸಕ್ತಿ. ವ್ಯರ್ಥ ಅಂತಂದ್ ಹೇಳಿದ್ರೆ ಒಂಥರ ಯೂಸ್ ಇಲ್ಲದ್ದು. ವ್ಯರ್ಥ ಅಂತಂದ್ ಹೇಳಿದ್ರೆ ಯೂಸ್ ಇಲ್ಲದ್ದು, ಆ ತರ ಬರುತ್ತೆ. ಬಟ್ ಅದು ಮೀನಿಂಗ್ ಬರಂಗಿಲ್ಲ. ಲಗಾವ್ ಅಂತಂದ್ ಹೇಳಿದ್ರೆ, ಲಗಾವ್ ಅಂತಂದ್ ಹೇಳಿದ್ರೆ ಅನ್ವಯ ಮಾಡೋದು. ಅವಂಗೇನ್ ಅನ್ವಯ ಆಗತ್ತಲ್ಲ, ಅವ್ನ ಲೈಫ ಹಾಳಾಗೈತೆ ನೋಡ್ರಿ. ಇದೊಂದು ಮೀನಿಂಗ್ ಬರುತ್ತೆ ನೋಡ್ರಿ, ತ್ರಾಸದಿ ಅಂತಂದ್ ಹೇಳ್ಬಿಟ್ಟು. ತ್ರಾಸದಿ, ತ್ರಾಸ ಐತ್ಪಾ ನಿಂಗ ಅಂತಂದ್ ಹೇಳ್ತಾರ. ಅದು ಒಂಥರ ಮೀನಿಂಗ್ ಬರುತ್ತ. ತ್ರಾಸ ಐತ್ಪಾ ನಿಂಗ, ಬಾಳ ತ್ರಾಸ ಐತಿ. ತ್ರಾಸದಿ ಅಂತಂದ್ ಹೇಳಿದ್ರೆ ದೊಡ್ಡ ದುರಂತ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ, ದೊಡ್ಡ ದುರಂತ. ಸೊ ಜೀವನ್ ಕಿ ಇಸ್ಸೆ ಬಡಿ ತ್ರಾಸದಿ ಅವ್ರ ಕ್ಯಾ ಹೋ ಸಕ್ತಿ ಹೇ ಅಂತಂದೇಳಿ ಈ ತರ ಏನಂತಂದ್ರೆ ಮೀನಿಂಗ್ ಬರುತ್ತಾ. ಈಗ ಎಷ್ಟು ಕರೆಕ್ಟ್ ಅದು ನೋಡ್ರಿ. ಇದೊಂದ್ ಏನಂತಂದ್ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಪ್ಯಾಸೇಜ್ ಇರೋದ್ರಿಂದ ತಗೊಂಡ. ನೆಕ್ಸ್ಟ್ ಏನಂತಂದ್ರೆ ಇದಕ್ಕಿಂತ ಈಸಿ ಬರ್ತಾವ ನೋಡ್ರಿ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ 5ಕ್ಕೆ 5 ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ 4 ಆದ್ರೂ ಗೊತ್ತಾಗ್ತಾವ. 8 ಮಾರ್ಕ್ಸ್ ಬರುತ್ತೆ. 8 ಮಾರ್ಕ್ಸ್ ಬಂತಂತಂದ್ ಹೇಳಿದ್ರ ಮೆರಿಟ್ ಲಿಸ್ಟ್ನಾಗ ಅದೊಂದು ಬ್ಯಾರನೇ ಅದು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್. ಇಲ್ಲಿ ಏನ್ ಬರುತ್ತೆ ನೋಡ್ರಿ. ಇದನ್ನೆಲ್ಲಾನು ಮಾಡಿದೀವಿ, ಇವಾಗ ಎಲ್ಲಾನು ಅರ್ಥ ಮಾಡ್ಕೊಂಡಿದೀವಿ. ಇದು ಎಲ್ಲ ಅರ್ಥ ಆಗೈತಿ. ನೆಕ್ಸ್ಟ್ ಲಾಸ್ಟ್ ಇಲ್ಲಿಂದ ಡ್ಯಾಶ್ ಡ್ಯಾಶ್ ಕಿ ಅಂದಿ. ಇದು ನೋಡ್ರಿ ಪ್ರಾಪರ್ ಒಂಥರ ಏನಂತಂದ್ ಹೇಳಿದ್ರೆ ಇದನ್ನ ಗಾದೆ ಮಾತನ್ ತರ ಕೊಟ್ಟಿದಾನ. ಡ್ಯಾಶ್ ಡ್ಯಾಶ್ ಕಿ ಅಂದಿ ದೌಡೆ ಮೇ ಹಮ್ ಬೇತಹಾಶ್ ಬಾಗ್ ರಹೇ ಹೇ ಅಂತಂದ್ ಹೇಳಿ. ಬೇತಹಾಶ್ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದು ಮೀನಿಂಗ್ ತುಂಬಾ ಇದು ಡಿಫ್ರೆಂಟ್ ಆಗಿರೋ ಒಂದು ವರ್ಡ್. ಈಗ ಹೆಂಗ್ ನಾನು ಆಗ್ಲೇ ಹೇಳಿದ್ನಲ್ಲ ಫಸ್ಟ್ ಹೇಳುವಾಗ ಏನಂತಂದ್ ಹೇಳಿದ್ವಿ, ನೌಚಾವರ್ ಅಂತಂದ್ ಹೇಳಿ. ಸೇಮ್ ಅದೇ ತರ ಬೇತಹಾಶ್ ಅಂತಂದ್ ಹೇಳಿದ್ರೆ, ಬೇತಹಾಶ ಅಂತಂದ್ ಹೇಳಿದ್ರೆ ಒಂಥರ ಹುಚ್ಚುಚ್ಚಾಗಿ, ಹುಚ್ಚುಚ್ಚಾಗಿ. ಇದ್ರ ಮೀನಿಂಗ್ ಒಂಥರ ಡಿಫ್ರೆಂಟ್ ಆಗೈತೆ. ಒಂಥರ ಗಾದೆ ಮಾತಿನ ತರ ಬರುತ್ತೆ ಇದು. ಡ್ಯಾಶ್ ಡ್ಯಾಶ್ ಕಿ ಅಂದಿ ದೌಡ ಮೇ ಹಮ್ ಬೇತಹಾಶ್ ಬಾಗ್ ರಹೆ ಅಂತಂದ್ ಹೇಳಿದ್ರೆ, ಯಾವುದೋ ಒಂದು ಅಂದ್ರೆ ನಾವ್ ಏನ್ ಹೇಳ್ತೀವಿ, ಯಾವುದೋ ಒಂದು ಕುರುಡು ಓಟದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಹುಚ್ಚುಚ್ಚಾಗಿ ಓಡಾಕತ್ತೀವಿ ಅಂತಂದ್ ಹೇಳಿ. ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳದೆ ಆ ಅಂದಿ ಒಳಗಡೆ ಅಂದ್ರ ಆ ಕುರುಡುತನದಲ್ಲಿ ಏನಂತಂದ್ ಹೇಳಿದ್ರೆ ನಾವು ಹುಚ್ಚುಚ್ಚಾಗಿ ಓಡಾಡಕತ್ತೀವಿ ಅಂತಂದ್ ಹೇಳಿ. ಅದೇನಂತಂದ್ ಬರುತ್ತೆ ನೋಡ್ರಿ. ಪ್ರತಿಶತ್ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಪ್ರತಿಶತ ಅಂತಂದ್ ಹೇಳಿದ್ರೆ ಶೇಕಡ ಅಂತಂದ್ ಬರುತ್ತೆ. ಹಿಸ್ಸಾ ಅಂತಂದ್ ಹೇಳಿದ್ರೆ ಭಾಗ, ಆಸ್ತಿಯ ಭಾಗ ಅಂತಂದ್ ಹೇಳ್ತೀವಲ್ಲ. ಹಿಸ್ಸಾಕಿ ಅಂದೆಮೆ ಬರುತ್ತಲ್ಲ, ಹಿಸ್ಸಾಕಿ ಅಂದೆಮೆ ಯಾರು ಏನ್ ಮಾಡ್ತಾರ ಹೇಳು, ಅದು ಬರಂಗಿಲ್ಲ. ನಿವಾಸಿ ಅಂತಂದ್ ಹೇಳಿದ್ರೆ ನಿವಾಸ, ಯಾರು ನಿವಾಸ ಇರ್ತಾರಲ್ಲ ಅದು. ಸಫಲತಾ ನೋಡ್ರಿ, ಕರೆಕ್ಟ್ ಆಗಿರೋ ಮೀನಿಂಗ್ ಏನ್ ಬರುತ್ತೆ ಅಂದ್ರೆ ಸಫಲತಾ ಅಂತಂದ್ ಹೇಳಿದ್ರೆ ಯಶಸ್ಸು. ಯಶಸ್ಸಿನ ಕುರುಡು ಇದರಲ್ಲಿ, ಯಶಸ್ಸಿನ ಕುರುಡು ಓಟದಲ್ಲಿ ನಾವೇನ್ ಮಾಡತ್ತೀವಿ, ಹುಚ್ಚುಚ್ಚಾಗಿ ಓಡಾಕತ್ತೀವಿ ಅಂತಂದ್ ಹೇಳಿ. ಸಫಲತಾ ಕಿ ಅಂದಿ ದೌಡೆ ಮೇ ಹಮ್ ಬೇತಹಾಶ ಬಾಗ್ ರಹೇ ಹೇ ಅಂತಂದೇಳಿ. ಯಶಸ್ಸಿನ ಕುರುಡು ಓಟದಲ್ಲಿ ನಾವು ಹುಚ್ಚುಚ್ಚಾಗಿ ಓಡಾಡಕತ್ತೀವಿ ಅಂತಂದೇಳಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ ಎಲಿಮಿನೇಷನ್ ಮೆಥಡ್. ಸೊ ಫಸ್ಟ್ಗೆ ನಮ್ಗೆಲ್ಲಾನು ಎಲಿಮಿನೇಟ್ ಮಾಡಕ್ ಆಗಂಗಿಲ್ಲ. 1 ಅಥವಾ 2 ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡುದು ಅಂತಂದ್ ಹೇಳಿದ್ರೆ ನಾವು ಆನ್ಸರ್ಗೆ ಹತ್ರ ಆಗಿರ್ತೀವಿ. ಆನ್ಸರ್ಗೆ ಏನಂತಂದ್ ಹೇಳಿದ್ರೆ ಹತ್ರ ಆಗಿರ್ತೀವಿ. ಸೇಮ್ ಇದೇ ತರ ಒಂದೊಂದು 5-6 ಪ್ಯಾಸೇಜ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ 5-6 ಪ್ಯಾಸೇಜ್ ಪ್ರಾಕ್ಟೀಸ್ ಮಾಡೋದು ಆರಾಮಾಗಿ ಮಾಡ್ಕೋಬಹುದಲ್ಲ. ಮುಂದೆ ನೀವು ಕೂಡ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ. ಸೊ ನೆಕ್ಸ್ಟ್ ಪ್ಯಾಸೇಜ್ ನಾನು ಅಪ್ಲೋಡ್ ಮಾಡ್ತೀನಿ, ಎಲ್ರಿಗೂ ಶೇರ್ ಮಾಡ್ರಿ. ಬೇಗ ಏನಂತಂದ್ ಹೇಳಿದ್ರೆ 1-2 ಸಾವಿರ ಲೈಕ್ ಬಂದು ಅಂತಂದ್ ಹೇಳಿದ್ರೆ ಒಂದ್ ದಿನದಾಗ ವ್ಯೂಸ್ ಅದು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ಬಿಡ್ತೀನಿ.